ಫ್ರೆಂಡ್ಸ್, ಶಿವಸಾತ್ವಿಕ್ ಫುಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಾಡ್ತಿರೋದು ಓಪನ್ ಮಸಾಲೆ ದೋಸೆ. ಫಸ್ಟ್ ಪಲ್ಯ ಹೆಂಗೆ ಮಾಡೋದು ಅಂತ ಅಣ್ಣ ಹೇಳ್ತಾನೆ. ನಮಸ್ಕಾರ ಫ್ರೆಂಡ್ಸ್, ನಾನು ಸಾತ್ವಿಕ್. ಆಲೂಗಡ್ಡೆ ಪಲ್ಯ ಹೆಂಗೆ ಮಾಡೋದು ಅಂತ ಬೇಗ ಹೇಳ್ತೀನಿ. ಫಸ್ಟ್ ಅರ್ಧ kg ಆಲೂಗೆಡ್ಡೆನ ಬೇಯಿಸ್ಕೊಂಡು ಅದ್ರ ಸಿಪ್ಪೆನ ಪೀಲ್ ಮಾಡಿಬಿಟ್ಟು ಸೈಡಿಗಿಡಿ. ಅದಾದಮೇಲೆ ಒಗ್ಗರಣೆಗೆ ಸಿದ್ಧ ಮಾಡ್ಕೊಳ್ಳಿ. ಒಗ್ಗರಣೆಗೆ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, 1 ಬೌಲ್ ಕ್ಯಾಬೇಜ್ ಹಾಕಿ, ಅರಿಶಿನ ಹಾಕಿ, 4 ಹಸಿರು ಮೆಣಸಿನ್ಕಾಯಿ ಹಾಕಿ, ಕರಿಬೇವು ಹಾಕಿ ಮತ್ತು ಹಿಂಗೆ ಹಾಕಿ ಚೆನ್ನಾಗಿ ಬಾಡಿಸಿ. ಒಗ್ಗರಣೆಗೆ ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆ ಹಾಕಿ, ಅದಾದಮೇಲೆ ಕೊತ್ತಂಬರಿ, ಉಪ್ಪುನ ಹಾಕಿ ಚೆನ್ನಾಗಿ ಬಾಡಿಸಿ. ಈಗ ಆಲೂಗೆಡ್ಡೆ ಪಲ್ಯ ರೆಡಿ ಇದೆ. ಥ್ಯಾಂಕ್ ಯು ಸಾತ್ವಿಕಣ್ಣ. ಓಪನ್ ಮಸಾಲೆ ದೋಸೆ ತುಂಬ ಮಾಡೋಕ್ಕೆ ಈಸಿ. ಇದಕ್ಕೆ ಬೇಕಾಗಿರೋದು ಆಲೂಗಡ್ಡೆ ಪಲ್ಯ, ಚಟ್ನಿ ಪುಡಿ, ಕಾಯಿ ಚಟ್ನಿ, 1 ಬೌಲ್ ಕಾಳೆ ತುಳಿ, ಸ್ವಲ್ಪ ಕಾಯಿ ತುಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತುಪ್ಪ, ಆಮೇಲೆ ದೋಸೆ ಹಿಟ್ಟು. ಇದು ನಮಗೆಲ್ಲ ತುಂಬ ಇಷ್ಟ. ಹೆಂಗೆ ಮಾಡೋದು ಅಂತ ನೋಡೋಣ. ಎಲ್ಲ ಐಟಮ್ಸ್ ರೆಡಿ ಇಟ್ಕೊಳ್ಳಿ. ಫಸ್ಟು ಒಲೆ ಹಚ್ಚಿ, ಸ್ಟವ್ ಮೇಲೆ ತವ ಇಡಿ, ಸ್ವಲ್ಪ ಎಣ್ಣೆ ಸವಳಿ, ದೋಸೆನ ಬಲೀಲಿ, ಅದು ಮೇಲ್ಗಡೆ ಮುಚ್ಚಿ, ಆಗ 2 ಸೈಡು ಬೇಯುತ್ತೆ. ಅರ್ಧ ಸ್ಪೂನ್ ತುಪ್ಪ ಹಾಕಿ, ಚೆನ್ನಾಗಿ ಬೇಯಕ್ಕೆ ಬಿಡಿ. ಅದು ಮೇಲೆ ಚಟ್ನಿ ಪುಡಿ ಉಡಿಸಿ, ಸ್ವಲ್ಪ ಆಲೂಗಡ್ಡೆ ಪಲ್ಯನ ಮೇಲಕ್ಕಿಡಿ, ಕಾಯಿ ತುಳಿ ಹಾಕಿ, ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ, 2 ಸ್ಪೂನ್ಸ್ ಕ್ಯಾರೆಟ್ ತುಳಿ ಹಾಕಿ, ಚೆನ್ನಾಗಿ ಬೇಯಕ್ಕೆ ಬಿಡಿ. ಈಗ ಓಪನ್ ಮಸಾಲೆ ದೋಸೆ ರೆಡಿ. ನೀವು ಮನೆ ಹೆಂಗಿತ್ತು ಹೇಳಿ. ಇದು ನಮ್ಮ ಅಜ್ಜಿ ಆನಂದಮ್ಮ ಮಾಡಿತ್ತು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಫಾಲೋ ಮಾಡಿ. ಬಾಯ್.